ರಾಜ್ಯದಲ್ಲಿ ಫ್ರೀ ಬಸ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರು ಓಡಾಟ ಕೂಡ ಬಸ್ನಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರವಾಗಿ ಜೀವದ ಹಂಗನ್ನು ತೊರೆದು ಬಸ್ ಏರಿ ಮಹಿಳೆಯರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಆ ಒಂದು ವಿಚಾರ ಈಗ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಡ್ತು, ಶಕ್ತಿ ಯೋಜನೆ ಅಂತ ತಂತು, ಫ್ರೀ ಬಸ್ ಅನ್ನು ಕೊಡ್ತು. ಆದರೆ ಮಹಿಳೆಯರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ಜೀವದ ಹಂಗು ತೊರೆದು ಓಡಾಡ್ತಾ ಇದ್ದಾರೆ. ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಮಹಿಳೆಯರ ಅಪಾಯಕಾರಿ ಪ್ರಯಾಣ ನಡೀತಾ ಇದೆ. ಬಸ್ ಫುಲ್ ರಶ್ ಆಗಿದೆ. ಕಿಟಕಿ ಮೂಲಕ ಬಸ್ ಹತ್ತಿಕೊಂಡು ಮಹಿಳೆಯರು ಹೋಗ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅಪಾಯ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಗದಗ ಜಿಲ್ಲೆಯ ನರಗುಂದ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿರುವಂಥದ್ದು. ಆ ರೀತಿಯಾಗಿ ಜನದಟ್ಟಣೆ. ಮತ್ತೆ ನರಗುಂದ ಪಟ್ಟಣದಿಂದ ಯಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಬಸ್ ಏನಿದೆ ಅದು ಫುಲ್ಲು ರಶ್ ಆಗಿದೆ. ಹೊಸ್ತಿಲ ಹುಣ್ಣಿಮೆಯ ಅಂಗವಾಗಿ ಯಲ್ಲಮ್ಮನ ಗುಡ್ಡಕ್ಕೆ ಪ್ರಯಾಣಿಕರು ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಮಹಿಳೆಯರು ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಯಲ್ಲಮ್ಮ ದೇವಿ ದರ್ಶನಕ್ಕೆ ಹೆಚ್ಚು ಪ್ರಯಾಣಿಕರು ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಬಸ್ಗಳೆಲ್ಲ ಕೂಡ ರಶ್ ಆಗ್ತಾ ಇವೆ. ಇದರಿಂದ ಬಸ್ ಬಾಗಿಲ ಮೇಲೆ ನಿಂತುಕೊಂಡು ಪ್ರಯಾಣ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ಮಹಿಳೆಯರು. ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಮಹಿಳೆಯರ ಪ್ರಮಾಣ ಅಥವಾ ಪ್ರಯಾಣದ ಪ್ರಮಾಣ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಫ್ರೀ ಬಸ್ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಹೆಣ್ಣು ಮಕ್ಕಳು ಅವರ ಜೀವದ ಹಂಗುವನ್ನು ತೊರೆದು ಪ್ರಯಾಣ ಮಾಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋಕೆ ಸಾಕಷ್ಟು ಜನ ಪ್ರಯಾಣಿಕರು, ಪ್ರವಾಸಿಗರು ಬಂದಿದ್ದಾರೆ. ದೇವಿಯ ದರ್ಶನವನ್ನು ನಾವು ಕೂಡ ಪಡಿಬೇಕು ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಬಸ್ ಫುಲ್ ರಶ್ ಆಗಿರೋದ್ರಿಂದ ಕಿಟಕಿಯ ಮೂಲಕ ಹತ್ಕೊಳ್ತಾ ಇದ್ದಾರೆ ಮಹಿಳೆಯರೆಲ್ಲರೂ ಕೂಡ. ದೊಡ್ಡ ಮಟ್ಟದಲ್ಲಿ ರಶ್ ಆಗಿದೆ. ಗ್ಯಾರಂಟಿ ಸರ್ಕಾರ ಕೊಟ್ಟಂತಹ ಒಂದು ಯೋಜನೆ ಏನಿತ್ತು, ಇದೊಂದು ಶಕ್ತಿ ಯೋಜನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಅದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ಒಂದು ದೇವಸ್ಥಾನಗಳಿಗೆ ಹೋಗೋದು, ರಾಜ್ಯದ ವಿವಿಧ ಕಡೆ ಒಂದು ರೀತಿಯಲ್ಲಿ ಸುತ್ತಾಡೋದು ಮಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಈಗ ನೀವು ಗಮನಿಸ್ತಾ ಇರ್ಬೋದು, ಸರ್ಕಾರಿ ಬಸ್ಗಳಿಗೆ ಸಂಬಂಧಪಟ್ಟ ಹಾಗೆ KSRTC ಬಸ್ಗಳಲ್ಲಿ ತುಂಬಿ ರಶ್ ಆಗ್ತಾ ಇದ್ದಾರೆ. ನೋಡಿ, ಅಲ್ಲಿ ಒಬ್ಬ ಮಹಿಳೆ ಡ್ರೈವರ್ ಕೂತ್ಕೊಳ್ಳುವಂತಹ ಒಂದು ಸೀಟ್ನಲ್ಲಿ ಅಥವಾ ಕಿಟಕಿ ಮೂಲಕ ತೂರ್ತಾ ಇದ್ದಾರೆ. ಆ ರೀತಿಯಾಗಿ ಆಗ್ತಾ ಇದೆ. ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು, ಹೊಸ್ತಿಲ ಹುಣ್ಣಿಮೆ ಇದೆ, ಅದರ ಪ್ರಯುಕ್ತ ಸಾಕಷ್ಟು ಪ್ರಯಾಣಿಕರು ಹೋಗ್ತಾ ಇದ್ದಾರೆ. ಮಹಿಳೆಯರು ಹೋಗ್ತಾ ಇದ್ದಾರೆ ಸಾಕಷ್ಟು ಜನ ದೇವಿಯ ದರ್ಶನ ಪಡೆಯೋಕೆ. ಆದರೆ ಬಾಗಿಲಿಂದ ಹತ್ತೋಕ್ಕಾಗ್ತಿಲ್ಲ ಅಂತ ಹೇಳಿ ಕಿಟಕಿ ಮೂಲಕನೇ ಹತ್ತಾ ಇದ್ದಾರೆ. ಕಿಟಕಿ ಮೂಲಕ ತೂರ್ಕೊಂಡು ಹೋಗ್ತಾ ಇದ್ದಾರೆ. ಸೀಟ್ ಹಿಡ್ಕೋಬೇಕು, ನನಗೆ ಸೀಟ್ ಸಿಗಬೇಕು, ನಿನಗೆ ಸೀಟ್ ಸಿಗಬೇಕು ಅಂತ ಹೇಳಿ ಹೆಣ್ಮಕ್ಳೆಲ್ಲರೂ ಕೂಡ ಈ ರೀತಿಯಾಗಿ ಸರ್ಕಾರಿ ಬಸ್ಗಳನ್ನು ಹತ್ತುತ್ತಾ ಇದ್ದಾರೆ. ಒಂದು ಕಡೆ ಇದು ಅನುಕೂಲ, ಅನಾನುಕೂಲ. ಏನಾದರೂ ಆದರೆ ಬಿದ್ದರೆ ಹೆಚ್ಚು ಕಮ್ಮಿ ಆದರೆ ಯಾರು ಗ್ಯಾರಂಟಿ? ಸರ್ಕಾರ ಗ್ಯಾರಂಟಿ ಕೊಟ್ಟೈತೆ ಅಂಥೇಳಿ ನಿಮ್ಮ ಜೀವಕ್ಕೆ ನೀವು ಗ್ಯಾರಂಟಿ ಇಲ್ಲದೇ ಇರೋ ಥರ ನಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಕಿಟಕಿ ಬಾಗಿಲು ಮಾಡಿರ್ತಾರೆ, ಅದಕ್ಕಂತಾನೆ ಹತ್ಕೊಂಡು ಹೋಗೋಕ್ಕೆ. ಆ ಬಾಗಿಲಲ್ಲಿ ಹೋಗಿ ಹತ್ಕೊಂಡು ಹೋದರೆ ಏನು ಗಂಟೆ ಹೋಗುತ್ತೆ ಇವರಿಗೆ? ಆ ಬಸ್ಸು ಹೋದರೆ ಇನ್ನೂ ಒಂದು ಬಸ್, ಇಲ್ಲಾಂದರೆ ಇನ್ನೂ ಒಂದು ಬಸ್ಸು ಬರುತ್ತೆ. ಅಷ್ಟು ಕಾಯೋಷ್ಟು ಪೇಷನ್ಸ್ ಇಲ್ಲ ಹೆಣ್ಮಕ್ಕಳಿಗೆ. ಫ್ರೀ ಬಸ್ ಐತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹತ್ಕೊಂಡು ಹೋಗೋದೆ. ಮತ್ತೇನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಅಲ್ಲಿ ಕೂಡ ಒಳಗಡೆ ಜಗಳ. ಕಂಡಕ್ಟ್ರ್ ಟಿಕೆಟ್ ಕೊಟ್ಟು ಬೇರೆ ರೀತಿ ಎಲ್ಲಾದರೂ ಮಧ್ಯದಲ್ಲೇ ಕೇಳಿದ್ರೆ ಅದಕ್ಕೂ ಜಗಳ, ಕಿರಿಕಿರಿ ಬೇರೆ. ಫ್ರೀ ಬಸ್ ಕೊಟ್ಟಾಗಿಂದ ಇದಂತೂ ಒಂದು ರೀತಿಯಲ್ಲಿ ಹೆಣ್ಮಕ್ಳದ್ದು ದರ್ಬಾರ ಜಾಸ್ತಿ ಆಗಿಬಿಟ್ಟಿದೆ. ಬಸ್ ಡ್ರೈವರ್ ಕಂಡಕ್ಟರ್ ಮೇಲೆ ದಬ್ಬಾಳಿಕೆ ಕೂಡ ನಡೆಸಿರೋದನ್ನು ನೋಡಿದ್ದೀವಿ ಹಿಂದೆ ಕೆಲವೊಂದು ವಿಚಾರದಲ್ಲಿ. ಆದರೆ ಈಗ ಕಿಟಕಿಗಳಿಗೆ ಮೂಲಕ ತೂರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.